ಓಕೆ, ಸೊ ಫಸ್ಟ್ ಅಂತೂ ನನ್ನ ಲಾಸ್ಟ್ ವಿಡಿಯೋ ಅಲ್ಲಿ ಅನ್ಕೊಂಡಿರಲಿಲ್ಲ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಆ್ಯಂಡ್ ನಾನು ಈ ವಿಡಿಯೋ ಸ್ಕ್ರಿಪ್ಟ್ ಬರೆಯೋ ಟೈಮಲ್ಲಿ ಆಲ್ರೆಡಿ 5K ವ್ಯೂಸ್ ಆಗಿದೆ. ಆ್ಯಂಡ್ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಆ ವಿಡಿಯೋ ಥರ ಇನ್ನೊಂದು ಗ್ರೌಂಡ್ ಬ್ರೇಕಿಂಗ್, ಆ ವಿಡಿಯೋ ಥರ ಇನ್ನೊಂದು ಮಾರ್ವಲಸ್, ಆ ವಿಡಿಯೋ ಥರ ಮತ್ತೊಂದು ವಂಡರ್ಫುಲ್ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಆದರೆ ಯಾವುದು ಮೈಂಡಲ್ಲಿ ಬರಲಿಲ್ಲ. ಅದಕ್ಕೆ ಈ ವಿಡಿಯೋ ಜಾನರ್ ಕನ್ನಡ ಫಿಲ್ಮ್ ಮೇಕರ್ಸ್ ನೀಡ್ ಟು ಟ್ರೈ. ಮಾರ್ವೆಲಸ್ ಅಥವಾ ವಂಡರ್ಫುಲ್ ಟಾಪಿಕ್ ಅಲ್ಲ, ಬಟ್ ನನಗೆ ಅನ್ನಿಸ್ತು ಇದು ಒಳ್ಳೆ ಟೈಮ್ ಅಂತ. ಈ ಪಾಯಿಂಟ್ ಅಲ್ಲಿ ಕನ್ನಡ ಮೂವೀಸ್ ಥಿಯೇಟರ್ ಅಲ್ಲಿ ಉಳಿತಿಲ್ಲ ಅಂಡ್ ಒಂದು ಲೋ ಫೇಸ್ ಅಲ್ಲಿ ಓಡ್ತಿದೆ. ಆದರೆ ವಾಪಸ್ ಬೌನ್ಸ್ ಬ್ಯಾಕ್ ಆದಾಗ, ಹೊಸ ಜಾನರ್ ಇಂದ ಬೌನ್ಸ್ ಬ್ಯಾಕ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ಮೆನ್ಷನ್ ಮಾಡ್ತಿರೋ ಕೆಲವು ಜಾನರ್ ಕನ್ನಡ ಸಿನಿಮಾದಲ್ಲಿ ನಾವು ನೋಡೇ ಇಲ್ಲ, ಆರ್ ಎಲ್ಸ್ ಕೆಲವು ಒಂದು ಪಾಯಿಂಟ್ ತನಕ ಇತ್ತು. ಆದ್ರೆ ಇವಾಗ ಎಲ್ಲ ಮೇನ್ ಸ್ಟ್ರೀಮ್ ಮೂವೀಸ್ ಬರೀ KGF ಟೆಂಪ್ಲೇಟ್ ಆಗೋಗಿದೆ. ಸೊ ಆ ವೆರೈಟಿ ಕಾಣಿಸ್ತಿಲ್ಲ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಬಂದು ಬಯೋಪಿಕ್ಸ್. ನನಗೆ ಪ್ರತಿ ಸತಿ ಬೇರೆ ಭಾಷೆಯಲ್ಲಿ ಬಯೋಪಿಕ್ಸ್ ನೋಡುವಾಗ ಅನಿಸ್ತಿತ್ತು, ನಮ್ಮ ಭಾಷೆಯಲ್ಲಿ ಎಷ್ಟು ಮೂವೀಸ್ ಇದೆ ಬಯೋಪಿಕ್ಸ್ ಜಾನರ್ ಅಲ್ಲಿ ಅಂತ. ಇವಾಗ ನೆನಪಿಸ್ಕೊಂಡ್ರೆ ವಿಜಯಾನಂದ್ ಒಂದು ಡೀಸೆಂಟ್ ಬಯೋಪಿಕ್. ಹೆಡ್ ಬೂಸ್ಟ್ ತರ ಬಯೋಪಿಕ್ಸ್ ಅಲ್ಲಿ ಕ್ರಿಯೇಟಿವ್ ಲಿಬರ್ಟಿ ತಗೊಂಡು ತುಂಬಾ ಡಿವೇಟ್ ಆಗೋಯ್ತಾರೆ. ಆದ್ರೆ ಯಾವ್ದಾದ್ರು ನೋಡಿ ಇದು ಒಂದು ಪರ್ಫೆಕ್ಟ್ ಬಯೋಪಿಕ್ ಅಂತ ಹೇಳೋ ಹಾಗೆ ಯಾವ್ದು ಇನ್ನು ಬಂದಿಲ್ಲ. ಎಸ್ಪೆಷಲಿ ನನಗೆ ಬೇಜಾರಾಗಿದ್ದು ಯಾವಾಗ ಅಂದ್ರೆ, ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಶಕುಂತಲಾ ದೇವಿ ಬಯೋಪಿಕ್ ಮಾಡಿದ್ರು, ತಮಿಳಲ್ಲಿ ಸೂರರಾಯ್ ಪೊಟ್ರು ಮಾಡಿದ್ರು. ಅಂಡ್ ಇವೆಲ್ಲ ನಮ್ಮ ಸ್ಟೇಟ್ ಅವರ ಕತೆ ಅಥವಾ ನಮ್ಮ ಸ್ಟೇಟ್ ಅಲ್ಲಿ ನಡೆದಿರೋ ಕತೆ. ಅಂಡ್ ಇದು ಆಕ್ಚುಲಿ ಇಲ್ಲಿರೋ ರೈಟರ್ಸ್ಗೆ ಚೆನ್ನಾಗಿ ಗೊತ್ತಿರಬೇಕು. ಬಟ್ ಬೇರೆ ಭಾಷೆ ರೈಟರ್ಸ್ ಇಲ್ಲಿಗೆ ಬಂದು ಇಲ್ಲಿನ ಕಲ್ಚರ್ ತಿಳ್ಕೊಂಡು, ಇಲ್ಲಿನ ಹಿಸ್ಟ್ರಿ ತಿಳ್ಕೊಂಡು ಬೇರೆ ಭಾಷೆಯಲ್ಲಿ ಮೂವೀಸ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನಮಗೆ ಈ ಕಥೆಗಳು ಮಾಡೋಕೆ ಈಸಿ ಆಗಬೇಕು. ಆದರೆ ಲೇಜಿ ಪೀಪಲ್ಸ್. ಅಂಡ್ ಬಯೋಪಿಕ್ಸ್ ಆರ್ ಬಯೋಗ್ರಫಿ ಎಕ್ಸಾಂಪಲ್ ಅಲ್ಲಿ ಇಂಡಿವಿಜುವಲ್ ಪರ್ಸನ್ ಬಗ್ಗೆ ಮಾತಾಡಿದ್ದಾಯ್ತು. ಇವಾಗ ಅನ್ ಆಕ್ಚುಯಲ್ ಈವೆಂಟ್ ಆರ್ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ತುಂಬಾ ಈವೆಂಟ್ ನಡೆದಿದೆ ನಮ್ಮ ಹಿಸ್ಟ್ರಿಲಿ. ಪೀರಿಯಾಡಿಕ್ ಡ್ರಾಮಾ ಅಂತ ಹೇಳ್ತಿಲ್ಲ, ಬಟ್ ನಿಯರ್ ಪಾಸ್ಟ್ ಅಲ್ಲಿ ತುಂಬಾ ಈವೆಂಟ್ಸ್ ಇದೆ, ಅದ್ರ ಬಗ್ಗೆ ಆರಾಮಾಗಿ ಫಿಲ್ಮ್ ಮಾಡ್ಬೋದು. ಇವಾಗ ಬೇರೆ ಭಾಷೆಯಲ್ಲೇ ಕನ್ಸಿಡರ್ ಮಾಡಿದ್ರೆ, ಹಿಂದಿ ಆಲ್ರೆಡಿ ತುಂಬಾ ಎಕ್ಸ್ಪ್ಲೋರ್ ಮಾಡಿದೆ. ಅವರ ಲೊಕ್ಯಾಲಿಟಿ ಸ್ಟೋರೀಸ್ ಆಗಿರ್ಲಿ, ಗಲ್ಲಿ ಬಾಯ್ ತರ, ಆರ್ ಎಲ್ಸ್ ಫೇಮಸ್ ಪರ್ಸನಾಲಿಟಿ ಲೈಕ್ MS ಧೋನಿ, ಆಲ್ ಇವನ್ ಈವೆಂಟ್ ಲೈಕ್ 83 ಎಲ್ಲ ಮಾಡಿದ್ದಾರೆ. ಅಂಡ್ ಆಲ್ಸೋ ನಮ್ ಲೊಕ್ಯಾಲಿಟಿ ಮೇಲೆ ಮೂವೀಸ್ ಮಾಡಿದ್ದಾರೆ. ಮಿಷನ್ ಮಂಗಲ್, ಫಸ್ಟ್ ಅಟೆಂಪ್ಟ್ ಅಟ್ ಮಾರ್ಸ್, ಬೆಂಗಳೂರಲ್ಲಿ ನಡೆದಿರೋ ಇನ್ಸಿಡೆಂಟ್, ಒನ್ ಆಫ್ ಮೈ ಫೇವ್ರೆಟ್ ಮೂವಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕನ್ನಡ ಬೋರ್ಡ್ಸ್ ನೋಡಿ, ಪೂರ್ತಿ ಮೂವಿ ಕನ್ನಡದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸ್ತಿತ್ತು ನನಗೆ. ಅಂಡ್ ಇಂಥ ಈವೆಂಟ್ಫುಲ್ ಮೂವಿ ಮಾಡೋಕೆ ಒಬ್ಬ ಕನ್ನಡ ಫಿಲಮ್ ಮೇಕರ್ ಕೂಡ ಯೋಚನೆ ಮಾಡಿಲ್ವಾ ಅಂತ. ಆರ್ ಎಲ್ಸ್ ತುಂಬಾ ಸೀರಿಯಸ್ ಈವೆಂಟ್ಸ್ ಏನು ಬೇಡ, ಕಾಶ್ಮೀರ್ ಫೈಲ್ಸ್, ಆರ್ಟಿಕಲ್ 370 ತರ. ಈವನ್ ಫನ್ ಡಾಕ್ಯುಡ್ರಾಮಾ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಾಲಿವುಡ್ ಅಲ್ಲಿ ದ ಬಿಗ್ ಶಾರ್ಟ್ ಅಥವಾ ಡಮ್ ಮನಿ ತರ ಮೂವೀಸ್ ಮಾಡಿ. ತುಂಬಾ ಸೀರಿಯಸ್ ಆಗಿರ್ಬೇಕು ಅಂತ ಅಲ್ಲ, ಬಟ್ ಲೈಕ್ ಫನ್ ಕಾಮಿಡಿ ತುಂಬಿರೋ ರಿಯಲ್ ಸ್ಟೋರಿ. ಏನೋ ಸೋಷಿಯಲ್ ಮೆಸೇಜ್ ಕೊಡ್ಬೇಕು ಅಂತಾನೆ ಮಾಡ್ಬೇಕಂತ ಏನಿಲ್ಲ. ಒಂದು ಅಸ್ಟಾನಿಶಿಂಗ್ ಫನ್ ಇನ್ಸಿಡೆಂಟ್ ನಡೆದಿದೆ, ಇಲ್ಲಿದೆ ನೋಡಿ ಸ್ಟೋರಿ. ನಮ್ಮ ಇಂಡಸ್ಟ್ರಿಯಲ್ಲಿ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ಮಾಡಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಾಲಿವುಡ್ ಅಲ್ಲಿ ಒಂದು ಮೂವಿ ಬಂದಿತ್ತು, ದ ರೂಮ್ ಅಂತ, 2003 ಅಲ್ಲಿ. ಆ ಮೂವಿ ಅಟ್ಟರ್ ಟ್ರೋಲ್ ಆಗಿರೋ ಸ್ಟೋರಿ, ಸರಿನಾ? ವರ್ಸ್ಟ್ ಮೂವಿ ಎವರ್ ಮೇಡ್ ಅಂತ ಕೂಡ ಫೇಮಸ್ ಆಯ್ತು. ಆಮೇಲೆ 2017 ಅಲ್ಲೇ ದ ರೂಮ್ ಮೂವಿ ಹೇಗೆ ಕ್ರಿಯೇಟ್ ಆಗಿತ್ತು ಅಂತ ಒಂದು ಬಯೋಗ್ರಫಿ ಮೂವಿ ಮಾಡಿದ್ರು. ಅಂಡ್ ಅದು ಏನು ಸೀರಿಯಸ್ ಡಾಕ್ಯುಮೆಂಟ್ರಿ ತರ ಅಲ್ಲ, ಬಟ್ ಅವರು ಮಾಡಿರೋದನ್ನೇ ಅವರೇ ಡಮ್ ಡೌನ್ ಮಾಡಿ ಪ್ಲೇ ಮಾಡಿದ್ದಾರೆ. ಐಡಿಯಾ ತುಂಬಾ ಇದೆ ಆಕ್ಚುಲಿ. ಇನ್ನೂ ಏನಾದ್ರು ಐಡಿಯಾ ಬೇಕಿದ್ರೆ ನನಗೆ DM ಮಾಡಿ. ಅಂಡ್ ಇಂಡಿಯಾದ ಬೇರೆ ಮೇಜರ್ ಲ್ಯಾಂಗ್ವೇಜಸ್ ಅಲ್ಲಿ ಹಿಂದಿ ಆಲ್ರೆಡಿ ತುಂಬಾ ಮಾಡಿದೆ. ಮಲಯಾಳಂ ಮತ್ತೆ ತಮಿಳ್ ಮೂವೀಸ್ ಅಲ್ಲಿ ಟ್ರೂ ಇನ್ಸಿಡೆಂಟ್ಸ್ ಮೇಲೆ ಮಾಡಿರೋ ಫಿಲಮ್ಸ್ ತುಂಬಾ ಇದೆ. ತೆಲುಗು ಮೂವಿ ನೆನಪಿಸ್ಕೊಂಡ್ರೆ ಮಹಾನಟಿ ಮೂವಿ ಒಂದು ನೆನ್ಪು ಬರುತ್ತೆ. ಸೊ ನಾನು ಎಡಿಟಿಂಗ್ ಮಾಡುವಾಗ ಅಬ್ಸರ್ವ್ ಮಾಡಿದೆ, ಸ್ವಲ್ಪ ಪಾಯಿಂಟ್ಸ್ ಮಿಸ್ ಮಾಡಿದ್ದೀನಿ ಅಂತ ಅನಿಸ್ತು. ಸೊ ನಾನು ಹೇಳೋಕೆ ಹೊರಟಿದ್ದೇನೆಂದ್ರೆ, ಫಿಲ್ಮ್ ಮೇಕರ್ಸ್ ಯಾವುದು ಗೊತ್ತಿಲ್ದಿರೋ ಸ್ಟೋರಿ ಬಗ್ಗೆ ಫೋರ್ಸ್ಫುಲ್ ಆಗಿ ಕತೆ ಮಾಡೋ ಬದಲು, ನೀವು ಚಿಕ್ಕ ವಯಸ್ಸಿಂದ ಏನ್ ನೋಡ್ಕೊಂಡು ಬಂದಿದ್ದೀರಾ ಅದ್ರ ಮೇಲೆ ಕತೆ ಮಾಡಿ. ಸೊ ದಟ್ ಅದು ತುಂಬಾ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ. ಇವಾಗ ಬೇರೆ ಡಿಸ್ಟ್ರಿಕ್ಟ್ ಇಂದ ಫಿಲ್ಮ್ ಮೇಕರ್ಸ್ ಅಥವಾ ರೈಟರ್ಸ್ ಬರ್ತಾರೆ ಇಲ್ಲಿ, ಬೆಂಗಳೂರು ಅಂಡ್ ಮೈಸೂರು ಅರೌಂಡ್ ಅಲ್ಲೇ ಸ್ಟೋರಿ ಮಾಡ್ತಾರೆ. ಸೊ ಇವಾಗ ಶೆಟ್ಟಿ ಬ್ರದರ್ಸ್ ಎಕ್ಸಾಂಪಲ್ ತಗೊಳ್ಳಿ. ಅವರು ಮಾಡಿರೋ ಮೂವೀಸ್ ಅಲ್ಲಿ ಅವರು ಹುಟ್ಟು ಬೆಳೆದಿರೋ ಊರಿನ ಸರೌಂಡಿಂಗ್ ಅಲ್ಲೇ ಕತೆ ರಿವಾಲ್ವ್ ಆಗೋದು. ಅಂಡ್ ಅದು ಎಷ್ಟು ನ್ಯಾಚುರಲ್ ಫೀಲ್ ಆಗುತ್ತೆ. ಅಂಡ್ ನಮಗೂ ಆ ಕಲ್ಚರ್ ಬಗ್ಗೆ ಗೊತ್ತಾಗೋಕೆ ಸ್ಟಾರ್ಟ್ ಆಗುತ್ತೆ. ಇದು ಬಯೋಗ್ರಫಿ ಅಷ್ಟೇ ಅಲ್ಲ, ಬಟ್ ಯಾವ್ದಾದ್ರು ಒಂದು ಫಿಕ್ಷನಲ್ ಟೇಕ್ ಕೂಡ ತಗೊಳ್ಬಹುದು. ಲೈಕ್ ಇವಾಗ ಕಾಂತಾರ ಬರೋಕ್ಕಿಂತ ಮುಂಚೆ ಎಷ್ಟು ಜನಕ್ಕೆ ಆ ಕಲ್ಚರ್ ಬಗ್ಗೆ ಗೊತ್ತಿತ್ತು? ರಿಷಬ್ ಶೆಟ್ಟಿ ಅವರು ಚಿಕ್ಕ ವಯಸ್ಸಿಂದ ದೈವರಾಧನೆ ನೋಡ್ಕೊಂಡ್ ಬಂದಿದ್ದಾರೆ. ಅಂಡ್ ಅದಕ್ಕೆ ಅವರ ಪರ್ಸ್ಪೆಕ್ಟಿವ್ ಇಂದ ಆ ಕತೆ ನೋಡಿದಾಗ ಎಲ್ಲೂ ಫೋರ್ಸ್ಡ್ ಅಥವಾ ಮಿಸ್ಇನ್ಫಾರ್ಮ್ಡ್ ಅಂತ ಫೀಲ್ ಆಗಲ್ಲ. ಅಂಡ್ ಎಲ್ಲ ಫಿಲ್ಮ್ ಮೇಕರ್ಸ್ ಕೂಡ ಅವರ ಲೊಕ್ಯಾಲಿಟಿ ಮೇಲೆ ಸ್ಟೋರಿ ತರೋಕೆ ಸ್ಟಾರ್ಟ್ ಮಾಡಿದ್ರೆ ನಮಗೂ ಆ ಕಲ್ಚರ್ ಮತ್ತೆ ರಿಚ್ನೆಸ್ ಅರ್ಥ ಮಾಡ್ಕೊಳ್ಳೋಕೆ ಅಂಡ್ ರೆಸ್ಪೆಕ್ಟ್ ಮಾಡೋಕೆ ಈಸಿ ಆಗುತ್ತೆ. ಅಂಡ್ ಇನ್ನು ಕನ್ನಡ ಸಿನಿಮಾದಲ್ಲಿ ಇನ್ನು ನಾರ್ತ್ ಕರ್ನಾಟಕ ರಿಲೇಟೆಡ್ ಸ್ಟೋರೀಸ್ ಅಂತೂ ತುಂಬಾ ಕಡಿಮೆ ನೋಡಿದೀವಿ. ಇರೋ ಮೂವೀಸ್ ಅಲ್ಲೂ ನಾರ್ತ್ ಕರ್ನಾಟಕ ಪೀಪಲ್ ರೆಪ್ರೆಸೆಂಟ್ ಮಾಡೋದು ತುಂಬಾ ಸ್ಟೀರಿಯೋಟಿಪಿಕಲ್ ಆಗೋಗಿದೆ. ಉಳ್ಳಾಗಡ್ಡಿ, ಮೆಣಸು, ಖಾರ, ರಗಡ್ ಅನ್ನೋದ್ ಬಿಟ್ರೆ ಜಾಸ್ತಿ ಪ್ರೋಗ್ರೆಸ್ ಆಗಿಲ್ಲ. ಸೊ ಆ ಸೈಡ್ ಕತೆ ಹೇಳಬೇಕು ಅಂದ್ರೆ ಅಲ್ಲಿನ ಒಬ್ಬ ವ್ಯಕ್ತಿನೇ ಬಂದು ಕತೆ ಹೇಳಬೇಕಾಗುತ್ತೆ. ನಾನು ಹೇಳಿದ್ದು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ನಾವು ಬ್ಯಾಕ್ ಟು ದ ಒರಿಜಿನಲ್ ವಿಡಿಯೋ. ನೆಕ್ಸ್ಟ್ ಒಂದು
ಡಾರ್ಕ್ ಕಾಮಿಡಿ. ಓಕೆ ಇವಾಗ ಬೇಡ, ಇನ್ನು ಒಂದು 10 ವರ್ಷ ಆದಮೇಲೆ ಇಂಡಿಯಾ ರೆಡಿ ಇರುತ್ತಲ್ಲ ಆವಾಗ ಮಾಡಿ ಡಾರ್ಕ್ ಕಾಮಿಡಿನ. ಇವಾಗ ಡಾರ್ಕ್ ಕಾಮಿಡಿ ಮಾಡಿದ್ರೆ ಥಿಯೇಟರಲ್ಲಿ ರಿಲೀಸ್ ಆಗೋ ಬಗ್ಗೆ ಯೋಚನೆ ಮಾಡೋದಲ್ಲ, ಜೈಲಿಂದ ರಿಲೀಸ್ ಆಗೋ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಐಡಿಯಾ ಇವಾಗೆ ಕೊಡ್ತಿದ್ದೀನಿ. ಜಾಸ್ತಿ ಬೋರಾಟ್ ಲೆವೆಲ್ ಡಾರ್ಕ್ ಅಲ್ಲ, ಬಟ್ ಲೈಕ್ ಡೆಲ್ಲಿ ಬಿಲ್ಲಿ, ಸೂಪರ್ ಡೀಲಕ್ಸ್ ಥರ ಡಾರ್ಕ್ ಕಾಮಿಡಿ ಮಾಡ್ಬೋದು. ಆ್ಯಂಡ್ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಜಾಸ್ತಿ ಬಜೆಟ್ ಬೇಡ, ಒಳ್ಳೆ ರೈಟರ್ ಬೇಕು, ಲೋ ಬಜೆಟಲ್ಲಿ ಮಾಡ್ಬೋದು. ಆ್ಯಂಡ್ ಜನರಲ್ ಆಗಿ ಕಾಮಿಡಿ ಜಾನರ್ನ ರೀಡಿಫೈನ್ ಮಾಡಲೇಬೇಕು. ಯಾಕಂದರೆ ಕನ್ನಡ ಪ್ಯೂರ್ ಕಾಮಿಡಿ ಮೂವೀಸ್ ನೋಡಿ ವರ್ಷಗಳಾಗೋಯ್ತು. ಇವಾಗ ಬರ್ತಿಲ್ಲ ಅಂತ ಅಲ್ಲ, ಬಟ್ ಅವಾಗ ಪ್ಯೂರ್ ರೈಟಿಂಗ್ ಜೀನಿಯಸ್ ಇತ್ತಲ್ಲ, ರಾಮಶಮಭಾಮದಲ್ಲಿ, ಈವನ್ ಹಳೆ ಅರ್ಲಿ 90s ಅನಂತ್ನಾಗ್ ಮೂವೀಸಲ್ಲಿ, ಈವನ್ ನನ್ನ ಫೇವ್ರೆಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಆ ಥರ ಪ್ಯೂರ್ ಕಾಮಿಡೀಸ್ ಮತ್ತೆ ಮಾಡಬೇಕು. ಆರ್ ಈವನ್ ಡ್ರೈ ಕಾಮಿಡೀಸ್. ತಿಥಿ ಒಂದೇ ನೆನಪು ಬರೋದು ಆ ಜಾನರಲ್ಲಿ. ಈವನ್ ಇಂಡಿಯನ್ ಸಿನಿಮಾ ಅಂತ ತಗೊಂಡ್ರೆ ಗುಲಾಬೋ ಸೀತಾಬೋ, ನಾನ್ ಪಕ್ಕಲ್ ನೇರತು ಮಯಕ್ಕಂ, ಈ ಥರ ಕಾಮಿಡೀಸ್ ಟ್ರೈ ಮಾಡಬೇಕು. ಆರ್ ಈವನ್ ಮೆಟಾ ಜೋಕ್ಸ್ ಏರಾ ಇದು. ಮತ್ತು ವದಲರ 2 ಒಂದು ಗ್ರೇಟ್ ಎಕ್ಸಾಂಪಲ್ ಆಗುತ್ತೆ. ಸೊ ತುಂಬ ಆಪ್ಷನ್ಸ್ ಇದೆ ಇನ್ಸ್ಪಿರೇಷನ್ಸ್ಗೆ. ಸೊ ಯಾವುದಾದ್ರೂ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿ. ನೆಕ್ಸ್ಟ್ ಒನ್, ಕೋರ್ಟ್ ರೂಮ್ ಡ್ರಾಮಾ. ನಾನು ಇವಾಗ ಕೋರ್ಟ್ ರೂಮ್ ಡ್ರಾಮಾ ನೋಡೋ ಪರ್ಸ್ಪೆಕ್ಟಿವೇ ಬದಲಾಗಿದೆ. ಮುಂಚಿನ ಮೂವೀಸು ಕೋರ್ಟ್ ರೂಮ್ ಪ್ರೊಸೀಜರ್ನ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಕನ್ನಡ ಮೂವೀಸ್ ಅಂತ ಅಲ್ಲ, ಇಂಡಿಯನ್ ಸಿನಿಮಾದಲ್ಲೇ ಪ್ರಾಸಿಕ್ಯೂಟರ್ ಏನೋ ಹೇಳುವಾಗ ಪ್ಲಾಟ್ ಟ್ವಿಸ್ಟ್ ಹೆಸರಲ್ಲಿ ಹೊಸ ಎವಿಡೆನ್ಸ್ ಇಂಟ್ರೊಡ್ಯೂಸ್ ಮಾಡೋದು. ಕೋರ್ಟ್ ರೂಮಲ್ಲಿ ಈ ಥರ ಪ್ಲಾಟ್ ಟ್ವಿಸ್ಟ್ ಅಷ್ಟೊಂದು ಈಸಿಯಾಗಿ ನಡೆಯಲ್ಲ ಅಂತ ನನಗೆ ಲೇಟಾಗಿ ರಿಯಲೈಸ್ ಆಯಿತು. ಆ್ಯಂಡ್ ಜಾಲಿ LLB ನೋಡಿದ್ಮೇಲೆ ಕೋರ್ಟ್ ರೂಮ್ ಡ್ರಾಮಾಸ್ ನೋಡೋ ಪರ್ಸ್ಪೆಕ್ಟಿವೇ ಬದಲಾಗೋಯ್ತು. ಆ್ಯಂಡ್ ನಾನು ರೀಸೆಂಟ್ ಕನ್ನಡ ಮೂವೀಸಲ್ಲಿ ನೋಡಿರೋ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಾಸ್ಟ್ 12 minutes ಏನಿದೆ ಸಿಂಗಲ್ ಟೇಕ್ ಕೋರ್ಟ್ ರೂಮ್ ಡ್ರಾಮಾ ನಡೀತು, ವಿಚ್ ವಾಸ್ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ 1920-21 ಮೂವಿಲು ಲಾಸ್ಟ್ 30 minutes ಕೋರ್ಟ್ ರೂಮ್ ಸೀಕ್ವೆನ್ಸಸ್ ಇದೆ. ಆ್ಯಂಡ್ ಅದೇ ಮೂವಿ ಹೈಲೈಟ್ ಆಗಿತ್ತು. ಬಾಲಾಜಿ ಮನೋಹರ್ ಅವರು ಆ ಸೀಕ್ವೆನ್ಸ್ನ ತುಂಬ ಚೆನ್ನಾಗಿ ತಗೊಂಡೋದ್ರು. ಈ ಥರ ಸೀಕ್ವೆನ್ಸಸ್ ನೋಡಿದ್ಮೇಲೆ ನನಗೆ ಅನಿಸಿದ್ದು, ಸೀರಿಯಸ್ ಆಗಿ ಮಾಡಿದ್ರೆ ಕಂಪ್ಲೀಟ್ ಮೂವಿ ಇವರು ಕೋರ್ಟ್ ರೂಮ್ ಡ್ರಾಮಾ ಜಾನರ್ ಇಟ್ಕೊಂಡು ಮಾಡ್ಬೋದು. ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಹಿಂದಿ ಮೂವೀಸಲ್ಲಿ ಜಾಲಿ LLB, ಆರ್ಟಿಕಲ್ 375, ಈವನ್ ಮರಾಠಿ ಮೂವಿ ಕೋರ್ಟ್, ಮಲಯಾಳಮಲ್ಲಿ ರೀಸೆಂಟ್ ನೇರು, ಆರ್ ಇವನ್ ಜನಗಣಮನ, ಆರ್ ಇವನ್ ನಾನ್ ತಾನ್ ಕೇಸ್ ಕೊಡು, ತೆಲುಗುಲಿ ರೀಸೆಂಟ್ ಕೋರ್ಟ್, ಸ್ಟೇಟ್ ವರ್ಸಸ್ ನೋಬಡಿ, ತಮಿಳಲ್ಲಿ ಜೈ ಭೀಮ್. ಟೂ ಮೆನಿ ಇನ್ಸ್ಪಿರೇಷನ್ಸ್. ಐ ಥಿಂಕ್ ಕನ್ನಡದಲ್ಲಿ ಈ ಜಾನರ್ನ ಎಸ್ ಮಾಡ್ಬೋದು. ನೆಕ್ಸ್ಟ್ ಒನ್, ಫೀಮೇಲ್ ಓರಿಯೆಂಟೆಡ್ ಮೂವೀಸ್. ಇದು ಜಾನರ್ ಅಲ್ಲ, ಬಟ್ ಫೀಮೇಲ್ ಪರ್ಸ್ಪೆಕ್ಟಿವ್ ಇಂದ ಸ್ಟೋರೀಸ್ ನೋಡೋಕ್ಕೆ ಆ್ಯಕ್ಚುಲಿ ಡಿಫ್ರೆಂಟ್ ಫೀಲ್ ಆಗುತ್ತೆ. ಆ್ಯಂಡ್ ಇದು ಫೀಮೇಲ್ ರೈಟರ್ಸ್ ಅಥವಾ ಫೀಮೇಲ್ ಡೈರೆಕ್ಟರ್ಸ್ ಮಾಡ್ತಾರೋ, ಇಲ್ಲಾಂದರೆ ಫೀಮೇಲ್ ಆಕ್ಟ್ರೆಸಸ್ ಇನಿಷಿಯೇಟಿವ್ ತಗೊಳ್ತಾರೋ, ಒಟ್ನಾಗೆ ಬೇಕು ಅಷ್ಟೇ. ಆಲ್ರೆಡಿ ಕನ್ನಡದಲ್ಲಿ ಮೊಗ್ಗಿನ ಮನಸ್ಸು ಅಂತ ಮೂವಿ ಬಂದಿದೆ. ಶುಭ ಪುಂಜ ಮತ್ತು ರಾಧಿಕಾ ಪಂಡಿತ್ ಮೇನ್ ಲೀಡ್ ಆಗಿ ಮಾಡಿದ್ರು. ಆ್ಯಂಡ್ ವಾವ್, ಆ ಟೈಮಲ್ಲಿ ಈ ಥರ ಮೂವಿ ಬಂದಿತ್ತು. ಆ ಮೂವಿ ಕಮರ್ಷಿಯಲ್ ಸಕ್ಸಸ್ ಕೂಡ ಆಗಿತ್ತು. ವಾಟ್ ಆ ಟೈಮ್ ಅಲ್ವಾ. ಆ್ಯಂಡ್ ಈವನ್ ರೀಸೆಂಟ್ ಇಯರ್ಸ್ ಅಲ್ಲಿ ದಿಯಾ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗಿಲ್ಲ, ಬಟ್ ಫೀಮೇಲ್ ಪರ್ಸ್ಪೆಕ್ಟಿವ್ ಇಂದ ಕಥೆ ತೋರಿಸಿದ್ರು. ಫ್ರೆಂಚ್ ಮೂವಿ ಅಮಿಲಿಯಾ ಮೂವಿಯ ಒಳ್ಳೆ ಇನ್ಸ್ಪಿರೇಷನ್ ಆಗಿತ್ತು. ತುಂಬಾ ಒಳ್ಳೆ ಮೂವಿ. ಆದರೆ ನಿಮಗೆ ಗೊತ್ತು, ಮೊಗ್ಗಿನ ಮನಸ್ಸು ಮತ್ತೆ ದಿಯಾ ಗ್ಯಾಪ್ ಅಲ್ಲಿ ತುಂಬಾ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಬಂದಿದೆ. ಅದರಲ್ಲಿ ಚೆನ್ನಮ್ಮ EPS, ಜನಗಣಮನ, ಲೇಡಿ ಬಾಸ್, ಫೈಟರ್ ರಾಣಿ, ಗಂಗಾ, ವೀರ, ಈ ತರ ಮೂವೀಸ್ ಬೇಡ ಗುರು. ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಮಾಡೋ ಹಾಗಿದ್ರೆ ಸ್ವಲ್ಪ ನ್ಯಾಚುರಲ್ ಆಗಿರ್ಲಿ. ಎಷ್ಟು ವರ್ಷ ಅಂತ ಪೆನ್ಷನ್ ತಗೊಳ್ಳೋ ವಯಸ್ಸಾಗಿರೋನ್ನ ಹೀರೋ ಅಂತ ಮಾಡಿ, ಇವಾಗಿನ ವೋಟರ್ ರೆಡಿ ಸಿಕ್ಕಿರೋಳನ್ನ ಹೀರೋಯಿನ್ ಅಂತ ಮಾಡಿ ಅವರಿಬ್ರು ಮಧ್ಯೆ ರೊಮ್ಯಾನ್ಸ್ ಮಾಡಿಸ್ತೀರಾ? ನಮ್ಗೆ ಕತೆ ನೋಡ್ಬೇಕು ಗುರು. ಹೀರೋಯಿನ್ ನೇವಲ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿ. ಎಕ್ಸಾಂಪಲ್ ಆಗಿ ಕಹಾನಿ, ಇಂಗ್ಲಿಷ್ ಕ್ವೀನ್, ರಾಜಿ, ಡೆವಿಲ್ ವರ್ಸ ಪ್ರಾಡ, ದ ಡಲ್ಟಿ ಪಿಕ್ಚರ್, ಕಿಲ್ ಬಿಲ್, ಬ್ಲ್ಯಾಕ್ ಸ್ವಾನ್, ಮರ್ದಾನಿ. ನೀವೇ ಚೂಸ್ ಮಾಡಿ ನಿಮ್ಮ ಇನ್ಸ್ಪಿರೇಷನ್. ನೆಕ್ಸ್ಟ್ ಸ್ವಲ್ಪ ಜಾನರ್ ಹೇಳ್ತೀನಲ್ಲ, ಅದಕ್ಕೆ ಬಜೆಟ್ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು. ಬರೀ ಹೀರೋ ಅಕೌಂಟ್ಗಲ್ಲ, ಬಟ್ ಫಿಲಮ್ ಮೇಕಿಂಗ್ಗೆ. ಯಾವ್ದಾದ್ರು ಮೂವಿ ಪ್ರೊಡ್ಯೂಸರ್ಸ್ ಈ ವಿಡಿಯೋ ನೋಡ್ತಿದ್ರೆ, ನೀವೇನಾದ್ರೂ ನಿಮ್ಮ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ, ಈ ಮೂವಿ ಜಾನರ್ ಮೇಲೆ ಇನ್ವೆಸ್ಟ್ ಮಾಡಿ. ಅದರಲ್ಲಿ ಫ್ಯಾಂಟಸಿ ಜಾನರ್. ಕನ್ನಡ ಫ್ಯಾಂಟಸಿ ಜಾನರ್ ಯಾವಾಗ ನೋಡೋದು ಅಂದ್ರೆ ಸಿಂಪಲ್ ಫ್ಯಾಂಟಸಿ ಸ್ಟೋರಿ ಅಲ್ಲ, ಒಂದು ಕಂಪ್ಲೀಟ್ ಫಿಕ್ಷನಲ್ ಫ್ಯಾಂಟಸಿ ವರ್ಲ್ಡ್. ಅದರಲ್ಲಿ ಎಷ್ಟೊಂದು ಸ್ಟೋರೀಸ್, ಆಕ್ಚುಯಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂಡ್ ವರ್ಲ್ಡ್ ಬಿಲ್ಡಿಂಗ್ ಇಂಥ ಮೂವೀಸ್ ಅಲ್ಲಿ ಕ್ರಿಯೇಟ್ ಮಾಡೋಕ್ಕಾಗೋದು. ವಿಕ್ರಾಂತ್ ರೋಣ ಆಕ್ಚುಯಲ್ ಫ್ಯಾಂಟಸಿ ಅಡ್ವೆಂಚರ್ ಆಗಬೇಕಿತ್ತು, ಬಟ್ ನೋ, ಅವನೇ ಶ್ರೀಮನ್ ನಾರಾಯಣ ನಿಯರ್ ಟು ಅ ಫ್ಯಾಂಟಸಿ ಮೂವಿ. ಅವರೇ ಸೌತ್ ಔಟ್ ಫಿಕ್ಷನ್ ಅಂತ ಜಾನರ್ ಕ್ರಿಯೇಟ್ ಮಾಡಿದ್ರು, ಬಟ್ ಇವಾಗ ನಿಯರೆಸ್ಟ್ ಟು ಅ ಫ್ಯಾಂಟಸಿ ಅಂದರೆ ಅದೇನೆ. ಅಂಡ್ ಅನ್ನೆಸೆಸರಿ ಅಡ್ವೈಸ್, ಪ್ಲೀಸ್ ನೆಕ್ಸ್ಟ್ ಕನ್ನಡ ವೆಬ್ ಸೀರೀಸ್ ಮಾಡೋ ಹಾಗಿದ್ರೆ ASN ಯೂನಿವರ್ಸ್ ಅಲ್ಲಿ ಮಾಡಿ. ಅಂಡ್ ಒಳ್ಳೆ ಟ್ರೆಷರ್ ಅಂಡ್ ಅಡ್ವೆಂಚರ್ ಮಾಡ್ಬೋದು. ASN ಅಲ್ಲಿ ಇಂಟ್ರೊಡ್ಯೂಸ್ ಆಗಿರೋ ಸೈಡ್ ಕ್ಯಾರೆಕ್ಟರ್ಸ್ ಜೊತೆ. ASN ಪಾರ್ಟ್ 2 ಬರೋದು ಅಂತೂ ನಾನು ಕಾಣೆ. ರಿಚರ್ಡ್ ಆಂಟನಿ ಬರೋ ಅಷ್ಟೊತ್ತಿಗೆ ಎಲ್ಲರೂ ಜೀವನದಿಂದನೇ ರಿಟೈರ್ಡ್ ಆಗೋಗಿರ್ತೀವಿ. ASN ಆಸೆ ಬಿಡಬೇಕು. ಅಟ್ಲೀಸ್ಟ್ ಆ ಫಿಕ್ಷನಲ್ ವರ್ಲ್ಡ್ ಬಿಲ್ಡ್ ಮಾಡಿದ್ರಲ್ಲ, ಅದನ್ನ ವೇಸ್ಟ್ ಆಗೋಕೆ ಬಿಡಬೇಡಿ. ಅಟ್ಲೀಸ್ಟ್ ಅದ್ರ ಮೇಲೆ ಒಂದು ಸೀರೀಸ್ ಆದರೂ ರೆಡಿ ಮಾಡಿ, ಲೋ ಬಜೆಟಲ್ಲೇ. ಓಕೆ, ಇವಾಗ ಫ್ಯಾಂಟಸಿ ಜಾನರ್ಗೆ ವಾಪಸ್ ಬರೋ ಹಾಗಿದ್ರೆ, ಮ್ಯಾಜಿಕ್ ಅಜ್ಜಿ ಆದಮೇಲೆ ಯಾವುದು ಫ್ಯಾಂಟಸಿ ನಾನು ನೋಡೇ ಇಲ್ಲ ಕಂಡ್ರು. ಬೇರೆದು ಬಂದಿದ್ರೆ ನನಗೆ ಗೊತ್ತಿಲ್ಲ.
ಬಟ್ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಓಡೋಕೆ ಸ್ಟಾರ್ಟ್ ಆದಾಗ ಫ್ಯಾಂಟಸಿ ಜೋನರ್ ಮೇಲೆ ಕಣ್ಣಾಕಿ. ಇಂಡಿಯನ್ ಫ್ಯಾಂಟಸಿಗಿಂತ ಹಾಲಿವುಡ್ ಫ್ಯಾಂಟಸಿ ಜಾಸ್ತಿ ಇದೆ. ಬೇಸಿಕ್ ಅಂಡ್ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ ಆಮೇಲೆ ಪ್ರೋಗ್ರೆಸ್ ಆಗ್ಬಹುದು. ಇದರಲ್ಲಿ ಸೂಪರ್ ಹೀರೋ ಮೂವೀಸ್ ಕೂಡ ಮೆನ್ಷನ್ ಮಾಡೋಣ ಅನ್ಕೊಂಡೆ. ಆಮೇಲೆ ದರ್ಶಿ ಚಾನಲ್ ಅಲ್ಲಿ ಈ ರೋಸ್ಟ್ ನೋಡಿದ್ದೆ. ಆಮೇಲೆ ಅನ್ನಿಸ್ತು ನಮ್ ಕನ್ನಡದಲ್ಲಿ ಸೂಪರ್ ಹೀರೋ ಜಾನರ್ ಇಲ್ಲದೆ ಇರೋದೇ ಎಷ್ಟು ಬೆಟರ್ ಅಂತ. ಮಾರ್ವೆಲ್, DC, ದ ಬಾಯ್ಸ್ ಯೂನಿವರ್ಸ್ ನೋಡ್ಕೊಂಡೆ ಸುಮ್ಮನಾಯ್ತೀವಿ. ಹಾಗೂ ನೀವು ಮಾಡಬೇಕು ಅಂತ ಅನ್ಸಿದ್ರೆ ಮಿನ್ನಲ್ ಮುರಳಿ ತರ ಸೂಪರ್ ಹೀರೋ ಮಾಡ್ಬೋದು. ಇಲ್ಲ ಅಂದ್ರೆ ಗ್ರೌಂಡೆಡ್ ಆಗಿ ಇರಬೇಕು ಅಂದ್ರೆ ಭಾವೇಶ್ ಜೋಶಿ ಅಥವಾ ಮರ್ಕೋ ದರ್ನಿಯೋತ ಈ ತರ ಮೂವೀಸ್ ಕೂಡ ಮಾಡ್ಬೋದು. ಇಟ್ಸ್ ಯುವರ್ ಚಾಯ್ಸ್. ಫೈನಲ್ ಆಗಿ ಸರ್ವೈವಲ್ ಥ್ರಿಲ್ಲರ್ ಕನ್ನಡ ಫಿಲ್ಮ್ ಮೇಕರ್ಸ್ ನೀವು ಮಾಡ್ಬೋದು, ಗ್ಯಾರಂಟಿ ಕೊಟ್ಟು ಹೇಳ್ತೀನಿ. ಎಷ್ಟೋ ಸ್ಟಾರ್ಸ್ ಆಕ್ಟಿಂಗ್ ಗೊತ್ತಿಲ್ಲ ಅಂದ್ರೂ ಕೂಡ, ಫಿಲಂ ಮೇಕರ್ಸ್ಗೆ ಫಿಲಂ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಯ್ತಿದ್ದಾರೆ. ಅಂಥದ್ರಲ್ಲಿ ಸರ್ವೈವಲ್ ಥ್ರಿಲ್ಲರ್ ಮಾಡೋಕ್ಕಾಗಲ್ವಾ? ಜೋಕ್ಸ್ ಅಪಾರ್ಟ್, ಸರ್ವೈವಲ್ ಥ್ರಿಲ್ಲರ್ ಅಂಡ್ ಆಲ್ಸೋ ಡಿಸಾಸ್ಟರ್ ಮೂವೀಸ್ ಇದೆಲ್ಲ ಈ ತರ ಡಿಸಾಸ್ಟರ್ ಮೂವೀಸ್ ಇವಾಗೆ ನರೇಟ್ ಮಾಡ್ತೀನಿ ನೋಡಿ. ಬೆಂಗಳೂರಲ್ಲಿ ಯಾವ್ದಾದ್ರು ಬ್ರಿಡ್ಜ್ ತಗೊಳ್ಳಿ, ಅದು ಬಿದೋಗಿದ ಮೇಲೆ ಜನ ಹೇಗೆ ಸರ್ವೈವ್ ಆಯ್ತಾರೆ ಅಂತ ಮಾಡಿ. ಇವಾಗೆ ಮಾಡಿದ್ರೆ ಸರ್ವೈವಲ್ ಥ್ರಿಲ್ಲರ್. ಇನ್ನೂ ಸ್ವಲ್ಪ ಲೇಟ್ ಮಾಡಿದ್ರೆ ನಿಜವಾಗ್ಲೂ ಒಂದು ಬ್ರಿಡ್ಜ್ ಬಿದೋಗುತ್ತೆ. ಆಮೇಲೆ ಬಯೋಗ್ರಫಿ ಅಂತ ಮಾಡಬೇಕಾಗುತ್ತೆ. ಕ್ಯಾಪ್ಟ್, ಮಂಜು ಮೇಲ್ ಬಾಯ್ಸ್, ಟೇಕ್ ಆಫ್, 2018, NH10 ತುಂಬಾ ಆಪ್ಷನ್ಸ್ ಇದೆ ಇನ್ಸ್ಪಿರೇಷನ್ಗೆ. ಇನ್ನೂ ಎಷ್ಟೋ ಜಾನರ್ ಇದೆ. ಆದರೆ ಅಟ್ಲೀಸ್ಟ್ ಸ್ವಲ್ಪ ಅಮೌಂಟ್ ಅಲ್ಲಿ ಆದ್ರೂ ಬರ್ತಿದೆ ಅಂತ ಹೇಳ್ತಿಲ್ಲ. ಇವಾಗ ಆಲ್ರೆಡಿ ಸೈನ್ಸ್ ಫಿಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ತುರ್ತು ನಿರ್ಗಮನ, ಬ್ಲಿಂಕ್, ಮರ್ಫಿ ಆರ್ ಇವನ್ ಸೈಕಲಾಜಿಕಲ್ ಥ್ರಿಲ್ಲರ್ ಉಪೇಂದ್ರ ಅವರು ಕೊಡ್ತಿದ್ದಾರೆ. UI ಅವರ ಬೆಸ್ಟ್ ಡೈರೆಕ್ಷನ್ ಅಲ್ಲ ನನ್ನ ಪರ್ಸನಲ್ ಒಪಿನಿಯನ್, ಆದರೆ ಅಟ್ಲೀಸ್ಟ್ ಏನೋ ಒಂದು ಬರ್ತಿದೆ. ಈವನ್ ನಾವೆಲ್ ಬೇಸ್ಡ್ ಮೂವೀಸ್ ಇನ್ನು ಬೇರೆ ಬೇರೆ ಜಾನರ್ ಇದೆ. ಅಂಡ್ ನೀವು ಖಂಡಿತ ಕಮೆಂಟ್ಸ್ ಅಲ್ಲಿ ಹಾಕಿ ನೀವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಯಾವ ಜಾನರ್ ನೋಡಕ್ ಇಷ್ಟಪಡ್ತೀರಾ ಅಂತ. ಆಲ್ಸೋ ನಿಮ್ ವಿಶ್ ಏನು, ನಿಮ್ಮ ಡ್ರೀಮ್ ಕನ್ನಡ ಮೂವಿ ಹೇಗಿರ್ಬೇಕು ಅಂತ ಹೇಳಿ.